ಪ್ರೆಸ್ ಮೀಟಲ್ಲಿ ಮಾತಾಡಿದಂಥ ಮಾತು, ಕಂಡಂಥ ಕನಸು, ಬಿಜಾಪುರ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಕಂಪ್ಲೀಟ್ ಫ್ಯಾಮಿಲಿ ವಿತ್ ಎಮೋಷನ್ಸ್. ನೀವು ನೋಡಿದ್ರೆ ನಾನು ಸಾಕಷ್ಟು ಹೇಗೆ ಅನಿಸ್ತು? ತುಂಬ ಎಮೋಷನ್ ಇದೆ. ಆ್ಯಕ್ಚುಲಿ ನಾವು ಮೂವ್ ಮಾಡಿದೆ ಅಲ್ವಲ್ಲ, ಸೊ ರಿಪೀಟ್ ನೋಡಿದ್ರು ಒಂಥರ ತುಂಬ ಭಾರ ಅನ್ನಿಸ್ತು ಮನಸ್ಸು, ತುಂಬ ಬೇಜಾರಾಗಿದೆ, ಏನು ಮಾತಾಡೋಕ್ಕೆ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೋಮ ಶ್ರೇಷ್ಠ ಅಂತೂ ಲೈಕ್ ಮೈಂಡ್ ಬ್ಲೋಯಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಆಯಿತು, ಡೈಲಾಗ್ ಡೆಲಿವರಿ, ನಮ್ಮ ಕಡೆ ಭಾಷೆ ಮ್ಯಾಚ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿನೂ ಸೂಪರ್ ಆಗಿದೆ. ಯೂಶಲಿ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸುದ್ದಿ ಮಾಡುತ್ತೋ, ರಿಲೀಸ್ ಮಾಡಿದ ಮೇಲೂ ಅದು ಸುದ್ದಿ ಆಗುತ್ತೆ. ಇಲ್ಲಿ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದೆ ಸಿನಿಮಾ. ಇದ್ರ ಬಗ್ಗೆ ಸುತ್ತಮುತ್ತ ಕೂತಂಥವ್ರ ರಿಯಾಕ್ಷನ್ ಹೇಗಿತ್ತಲ್ಲ ನಿಮಗೆ ನೋಡುವಾಗ? ಸುತ್ತಮುತ್ತ ಎಲ್ಲ ನಮ್ಮ ಫ್ಯಾಮಿಲಿನೇ ಕುತ್ಕೊಂಡಿದ್ರು. ನಮ್ಮ ಇವರೆಲ್ಲರೂ ಅಳ್ತೀನಿ, ನಮ್ಮ ಅಮ್ಮ ಮತ್ತು ನಾನು ಯಾಕೆ ಇಷ್ಟೊಂದು ಅಳ್ತಿದ್ದಾರೆ. ನಮ್ಮಮ್ಮ ಒಂದು ಬಿಟ್ಟಿದ್ರು ಅಳ್ತಾ ಇದ್ರು. ಸೆಕೆಂಡ್ ಹಾಫ್ ಅಂತೂ ಬೇಲ್ ತೊಗೊಂಡು ಹೋಗ್ಬಿಟ್ಟೆ. ವೆರಿ ಹ್ಯಾಪಿ, ಒಂಥರ ಚೆನ್ನಾಗಿ ಅನಿಸ್ತು. ಜನರ ರಿಯಾಕ್ಷನ್ ನೋಡಬೇಕು ಯಾವ್ದು. ಓಕೆ, ಜಾಕಿ ಆಶೀರ್ವಾದ ಕೂಡ ನಿಮ್ಮ ಮೇಲಿದೆ. ಜಾಕಿ ಅಪ್ಪು ಸರ್ದು ಇಲ್ಲ, ಸಿನಿಮಾ ನಾನು ಫಸ್ಟ್ ಟೈಮೇ ನೋಡಿದ್ದೆ, ಡಬ್ಬಿಂಗಲ್ಲಿ ಬಿಟ್ಟರೆ ನೋಡಿರಲಿಲ್ಲ. ತುಂಬ ಎಕ್ಸೈಟ್ ಆದೆ ನಾನು. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾ ಅದು ನಿರ್ದೇಶಕರಿಗೆ, ಟೆಕ್ನಿಕಲ್ ಟೀಮ್, ಇಡೀ ತಂಡ ತುಂಬ ಶ್ರದ್ಧೆಯಿಂದ ಮಾಡಿರೋದು. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಸೆಕೆಂಡ್ ಹಾಫ್ ಅಂತೂ ಎಲ್ಲರಿಗೂ ಎದೆ ಭಾರ ಮಾಡುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ನಾವೇ ಎಕ್ಸೈಟ್ ಆಗ್ಬಿಟ್ವಿ. ತುಂಬ ಚೆನ್ನಾಗಿದೆ. ನಮ್ಮ ಮಣ್ಣಿನ ಗುಣ ಇರೋಂಥ ಪಕ್ಕ ಕನ್ನಡ ಸಿನಿಮಾ. ತುಂಬ ಅದ್ಭುತವಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಮಾಡೋ ಪಾತ್ರ ಸಣ್ಣದು ದೊಡ್ಡದು ಮ್ಯಾಟ್ರ್ ಆಗಲ್ಲ, ಬಟ್ ಸ್ಕ್ರೀನ್ ಮೇಲೆ ಬಂದಾಗ ಆ ಕನೆಕ್ಟಿವಿಟಿ ಫ್ಯಾಕ್ಟರ್ ಮ್ಯಾಟ್ರ್ ಆಗುತ್ತೆ. ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತ ತುಂಬ ಬ್ಲ್ಯಾಂಕ್ ಫೀಲ್ ಆಗ್ತದೆ ನನಗೆ. ಬಿಕಾಸ್ ನಾನು ಸಿನಿಮಾ ಅಂದರೆ ನಾನು ಸಣ್ಣ ಪುಟ್ಟ ಸೀನ್ಸ್ ಏನು ನಾನು ಮಾಡಬೇಕಾದ್ರೆ ಆಗಿತ್ತು ಅದು ನೋಡಿದ್ದೆ. ಸೊ ಕಾಮಿಡಿ ಎಷ್ಟು ಸ್ಟಾರ್ಟಿಂಗಿಂದ ನಗಿಸ್ಕೊಂಡು ಬರುತ್ತೋ ಎಂಡಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಅಷ್ಟೇ ಮನಸ್ಸಿಗೆ ಭಾರ ಮಾಡಿ ಕಳಿಸುತ್ತೆ. ಸೊ ನಾನೇ ಕುತ್ಕೊಂಡು ಹತ್ತಿದ್ದೀನಿ, ನನಗೆ ಅಷ್ಟು ಕಾಡ್ದು ಸೀನ್ ಅದು.